ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 39ರಲ್ಲಿ ಅಭಿವೃದ್ಧಿ ವಿಷಯದಲ್ಲಿ ಸಾಕಷ್ಟು ರಾಜಕೀಯ ಆರೋಪ ಪ್ರತ್ಯಾರೋಪ ಕೇಳಿ ಬರ್ತಾ ಇದೆ. ಹುಬ್ಬಳ್ಳಿಯ ಸಾಗರ್ ಕಾರ್ನೆಯಲ್ಲಿ ಕೆಲವರು ವಾರ್ಡಿಗೆ ಸಂಬಂಧಿಸಿದಂಥ ವ್ಯಕ್ತಿಗಳು ಈ ವಾರ್ಡಿಗೆ ಬಂದು ಇಲ್ಲಿ ಜಾತಿ ಧರ್ಮದ ವಿಷಬೀಜವನ್ನು ಬಿತ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಇಲ್ಲಿಯ ಮಹಾನಗರ ಪಾಲಿಕೆಯ ಸದಸ್ಯರು ಮತ್ತು ಅವರ ಪತಿಯ ವಿರುದ್ಧ ಕೆಲವು ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ. ಈ ಕುರಿತಂತೆ ಸ್ಥಳೀಯರು ಮತ್ತು ಸಾಗರ ಹಿತಾಭಿವೃದ್ಧಿ ಸಂಘದ ಪದಾಧಿಕಾರಿ ನಮ್ಮ ಜೊತೆ ಇದ್ದರೆ ಮಾತನಾಡಿಸೋಣ. ಅವತ್ತು ನೀವು ಈ ಸಂಘದ ಸಾಗರ ಹಿತಾಭಿವೃದ್ಧಿ ಸಂಘದ ಉಪಾಧ್ಯಕ್ಷರಾಗಿ ಇಲ್ಲಿ ನೋಡ್ತಾ ಇದ್ರಿ. ಕೆಲವರು ಈ ವಾರ್ಡಿನ ಹೊರಗಿನವರು ಬಂದು ಕೆಲವು ಆರೋಪಗಳು ಮಾಡೋದು, ಕೆಲಸ ಅಭಿವೃದ್ಧಿ ಆಗಲಿ ಅನ್ನೋದು, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ, ಇದು ನಿಜಾನ ಅಂತ? ಇದೇನು ನಿಜ ಅಲ್ರಿ ಏನ್ರಿ? ಇಲ್ಲಿ ಎಲ್ಲ ಕೆಲಸ ಮಾಡ್ಯಾರ ನಮ್ಮ ಕಾರ್ಪೊರೇಟ್ರ ಇನ್ನೂ ಮಠ ಏನ್ರಿ. ಇವತ್ತು ಮಟ್ಟ ಜಾತಿ ಭೇದನೂ ಒಟ್ಟು ಮಾತಾಡಿಲ್ಲ. ಅವರು ನಾವು ಕರೆದ್ರು ಬರ್ತಾರೆ, ಇನ್ನೊಬ್ರು ಕರೆದ್ರು ಬರ್ತಾರೆ. ಇಲ್ಲಿ ಅಂಥದ್ದು ನಮ್ಮ ಕಾರ್ಪೊರೇಟ್ರ್ ಅದಾರ. ಭಾಳ ನಮ್ಮ ಸಂಘ ಐತಿ, ಹಿತಾಭಿವೃದ್ಧಿ ಸಂಘದ ನಾ ಉಪಾಧ್ಯಕ್ಷ ಇದ್ದೀನಿ. ಬರೀಲಿ ಶರಣಪ್ಪ ಇವರು ಉಪಾಧ್ಯಕ್ಷರು, ಇವರು ನಮ್ಮ ಹಿರಿಯರು ಏನ್ರಿ. ಇವರೆಲ್ಲ ನಾವು ಕೂಡಿರ್ತೇವೆ. ಸಾಗರ್ ಕಾಲನಿ ಹಿತಾಭಿವೃದ್ಧಿ ಸಂಘದ ಎಲ್ಲರೂ ಸದಸ್ಯರು. ನಾವು ಏನಾರ ಆದ್ರೆ ಮೊದಲು ಇಲ್ಲಿ ಬರ್ತೇವೆ, ನಮ್ಗೆ ಕೇಳ್ತಾರೆ. ಇವ್ರು ಏನೂ ನಮಗೆ ಕೇಳಿಲ್ಲ. ಈಗ 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 ಇನ್ನೊಬ್ರು ಇದ್ದಾರೆ ಈ ಸಂಘದ, ಈ ಸಾಗರ್ ಕಾಲನಿ ನಿವಾಸಿಗಳು, ಗೌರವಾಧ್ಯಕ್ಷರು. ಈ ಬಗ್ಗೆ ಏನು ಕೆಲವರು ಅಭಿವೃದ್ಧಿ ವಿಷಯದಲ್ಲಿ ರಾಜಕಾರಣ ಮಾಡೋದು, ಇಲ್ಲಿ ಸಲ್ಲದ ಆರೋಪ ಮಾಡೋದು ಏನು ಅನಿಸ್ತದೆ ಅಂತ ನಿಮಗೆ? ಈಗ ನಮ್ಗೆ ಇದು ಏನು ರಾಜಕೀಯ ಭರಿತ ಇದು ಅಪವಾದ ಅಂತ ಅನ್ನಿಸ್ತೈತೆ. ವ್ಯಕ್ತಿತ್ವ ಅಪವಾದ. ನಮ್ಗೆ ಏನಾರು ಇದ್ದರೂ ನಮ್ಮ ಸಂಘ ಸಂಸ್ಥೆಗಿದ್ದರೆ ನಾವು ಏನೋ ಇಲ್ಲಿ ತಪ್ಪಾಗಿದ್ದರೆ ಅವ್ರಿಗೆ ತಿಳಿಗೊಳಿಸಬೇಕಾಗಿತ್ತು. ಅವ್ರ ಕಾರ್ಪೊರೇಟ್ರು ಸಹಜ ಇಲ್ಲಿ ವರ್ಕ್ ನಡೆದಿದೆ ಅಂತ ನೋಡ್ಲಿಕ್ಕೆ ಬಂದಿದ್ದಾರೆ. ಅವರು ಟೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದಲ್ಲ, ಏನಿಲ್ಲ ಅಂತ. ಅದಕ್ಕೆ ಇಂಜಿನಿಯರ್ ಇರ್ತಾರೆ. ನಮ್ಗೆ ಲೋಪದೋಷ ಆಗಿದ್ದರೆ ಅವ್ರ ಮುಂದೆ ಹೇಳಿದರೆ ಅವ್ರು ಸರಿಪಡಿಸ್ತಿದ್ರು. ಅದನ್ನು ಬಿಟ್ಟು ಅವ್ರಿಗೆ ತರಾಟಿತ್ತು, ನೀವು ಮಾತಾಡಬಾರ್ದು, ನೀವು ಮುಂದಿನವ್ರು ಮಾತಾಡಬಾರ್ದು ಅಂದ್ರೆ ಏನು ಅರ್ಥ ಅದು? ಅವರೊಬ್ಬರೇ ಮಾತಾಡ್ಬೇಕಾ? ಅವ್ರು ಈ ಓಣಿಗೆ ನಾವು ನೋಡ್ತಾ ಇರೋದು ಅವ್ರು ಹೊಸಬ್ರು. ಅವ್ರು ಈಗ ಬಂದು ಅದಾರಂತ ನಮ್ಗೆ ಇನ್ನೂವರೆಗೂ 26 ವರ್ಷ ಆಯ್ತು ಯಾವುದೂ ಸಮಾರಂಭಕ್ಕೆ ಬಂದಿಲ್ಲ. ಅವರು ಯಾವುದೂ ನಮ್ಮ ಕೆಲಸಕ್ಕೆ ಇನ್ನೂವರೆಗೂ ಇನ್ನೂ ಬಂದಿಲ್ಲ. ಈಗ ಅವರು ಸಡನ್ಲಿ ಇದು ಟಿ ವಿದಾಗ ಬಂದು ಹೇಳಿದಾರೆ, ಅಪವಾದ ಮಾಡ್ಯಾರ, ನಾವು ಸಾಗರ್ ಕಾಲನಿ ಅವ್ರು ಅಂತೇಳಿ. ಅವ್ರು ಸಾಗರ್ ಕಾಲನಿಯಾಗ ಅದಾರಂತ ಈಗ ಗೊತ್ತಾದ ನಮ್ಗೆ. ಅವ್ರು 2 ತಿಂಗಳು ಆತಂತ ಮನೆ ತೊಗೊಂಡು ಈಗ ಬಂದಾರಂತವ್ರು. ಅವರು ಮಾಡಿದ್ದ ಎಲ್ಲ ಏನು ಅಪವಾದ ಅದ ಅದು ಸತ್ಯಕ್ಕೆ ಸುಳ್ಳಾದ ವಿಚಾರ. ಅದು ನಮ್ಮ ಕಾರ್ಪೊರೇಟ್ ಈ ರೀತಿ ಮುಂದುವರೆದ್ರೆ ಅವ್ರು ಆರೋಪ ಮಾಡೋದು ಅಥವಾ ಇಲ್ಲಿ ಕೆಲವು ಅಭಿವೃದ್ಧಿ ವಿಷಯಕ್ಕೆ ಅಡ್ಡಗಾಲ ಹಾಕಿದ್ರೆ ಏನು ಮಾಡ್ತೀವಿ? ನಾವು ಎಲ್ಲರೂ ಅವ್ರ ಮೇಲೆ ಯೋಗ್ಯ ಕ್ರಮವನ್ನು ತಗೋತೀವಿ. ಎಲ್ಲರೂ ನಮ್ಮ ಕಾಲೋನಿ ವತಿಯಿಂದ, ಎಲ್ಲ ನಮ್ಮ ಸಂಘದ ವತಿಯಿಂದ. ಅದು ಸತ್ಯಕ್ಕೆ ದೂರ ಆಗೈತಿ. ಅದು ಸತ್ಯ ಏನಿದೆ ಅವ್ರು ತೋರಿಸ್ಕೊಡ್ಬೇಕು. ಅವ್ರು ತೋರಿಸ್ಕೊಳ್ಳಿಲ್ಲ ಅಂದ್ರೆ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಮಾಡ್ತೀವಿ. ಇದಿಷ್ಟು ಸಾಗರ ಕಾಲನಿಯ ನಿವಾಸಿಗಳು. ಯಾಕಂದರೆ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ನಡೀಬೇಕು, ಇನ್ನೂ ನಡೀತಾ ಇವೆ. ಇಲ್ಲಿ ಈ ವಾರ್ಡ್ಗೆ ಸಂಬಂಧಿಸಿದ ವ್ಯಕ್ತಿಗಳು ಬರೋದು, ಆರೋಪ ಮಾಡೋದು, ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಗಾಲ ಹಾಕೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತದೆ ಅನ್ನೋದು ಸ್ಥಳೀಯರ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ಸುಜಲ್ ಉದಯ್, ಕಲ್ಮೇಶ್ ಮಂಡ್ಯಾಳ್, ಸಾಲರ್ ನ್ಯೂಸ್, ಹುಬ್ಬಳ್ಳಿ.